ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಲಾಸಾಹ ಮತ್ತು ಮಾಸಾಹಗಳ ಬಗ್ಗೆ ಕಲಿತಿದ್ದು. ಮುಂದುವರೆದಂತೆ ಇವತ್ತಿನ ತರಗತಿಯಲ್ಲಿ ಯಾವ ಒಂದು ಮುಖ್ಯಾಂಶದ ಒಂದು ಅಧ್ಯಾಯಕ್ಕೆ ಹೋಗೋಣ ಅಂತಂದ್ರೆ ಹೌದು, ಯಾವ್ದು ಬಿಟ್ಟಿದ್ದು ಬಾಕಿ? ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ. ಮಕ್ಕಳ, 9ನೇ ತರಗತಿಯಲ್ಲಿ ನಾವು ಕಲ್ತಿದ್ದೀವಿ ಏನು ಅಭಾಗಲಬ್ಧ ಸಂಖ್ಯೆ ಅಂತ ಎಂದ್ರೆ. ಹೌದು, ಏನು ಅಭಾಗಲಬ್ಧ ಸಂಖ್ಯೆ? ಹಾಗಾದ್ರೆ ಏನ್ ಕಲ್ತಿದ್ದೋ ಜ್ಞಾಪಿಸ್ಕೊಳ್ಳಿ ಸ್ವಲ್ಪ. ಎಸ್, ಕರೆಕ್ಟ್. ಅಭಾಗಲಬ್ಧ ಸಂಖ್ಯೆ ಎಂದರೇನು ಅಂತ ಏನು ಹೇಳಬೇಕು ಅಂತಂದ್ರೆ, ಯಾವುದೇ ಸಂಖ್ಯೆಯನ್ನು p/q ರೂಪದಲ್ಲಿ, ಇಲ್ಲಿ q ನಾಟ್ ಈಕ್ವಲ್ ಟು ಆಗಿರೋ ತರ ರೂಪದಲ್ಲಿ ನಾವು ವ್ಯಕ್ತಪಡಿಸಲು ಸಾಧ್ಯವಿಲ್ಲದಂತಹ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಎಂದು ಕರೆಯುವರು ಅಂತ ಹೇಳ್ಬಿಟ್ಟು ನಾವು ಕಲ್ತಿದ್ದು, ಹೌದಲ್ವಾ? ಏನ್ ಡೆಫಿನೇಷನ್ ನೋಡೋದಾದ್ರೆ, ಯಾವುದೇ ಸಂಖ್ಯೆಯನ್ನು p/q, q ನಾಟ್ ಈಕ್ವಲ್ ಟು 0 ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿರುವ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಎನ್ನುವರು. ಓಕೆ, ಇನ್ನ ಒಂದು ಡೆಫಿನೇಷನ್ ಕೂಡ ಕಲ್ತಿದ್ದು. ಅಲ್ಲಿ ಏನದು? ದಶಮಾಂಶಗಳ ವಿಸ್ತರಣೆಗೆ ಸಂಬಂಧಪಟ್ಟಂತೆ, ಅಂದ್ರೆ ಅಂತ್ಯಗೊಳ್ಳದ ಮತ್ತು ಪುನರಾವರ್ತನೆಗೊಳ್ಳದಂತಹ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವಂತಹ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಎಂದು ಕರೆಯುವರು, ಹೌದಲ್ವಾ? ಅಥವಾ ಅಂತ್ಯಗೊಳ್ಳದ ಮತ್ತು ಪುನರಾವರ್ತನೆಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಎನ್ನುವರು. ಮಕ್ಕಳ, ಉದಾಹರಣೆ ಹೇಳಿ ನೋಡೋಣ, ನೀವೇ ಒಂದೆರಡು ಕೆಲವು ಇದಕ್ಕೆ. ಹೌದು, √2, √3, √5, ಪೈ. ಮೊದಲು ಪೈ ಬೆಲೆ ಏನು? 22/7, ಕರೆಕ್ಟ್. ಮತ್ತು ಈ ಒಂದು ದಶಮಾಂಶ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ 1.0.1000001 ಈ ತರ. ಇನ್ನ ಅದು ಮುಂದೆ ಅಂತ್ಯನೇಗೊಳ್ಳಲ್ಲ, ಆ ರೀತಿ ಸಂಖ್ಯೆಗಳು, ಹೌದಲ್ವಾ? ಸೊ ಈ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ? ಅಭಾಗಲಬ್ಧ ಸಂಖ್ಯೆಗಳು ಎಂದು ಕರೆಯುವರು ಅಂತ ಹೇಳ್ಬಿಟ್ಟು 9ನೇ ತರಗತಿಯಲ್ಲಿ ನಾವು ಕಲ್ತಿದ್ದು ಮಕ್ಕಳ. ಈ ಒಂದು 10ನೇ ತರಗತಿ ಹೋಗೋದಕ್ಕಿಂತ ಮುಂಚೆ ಈಗ ರೂಟ್, ನಿಮ್ಗೆ ಕೆಲವೊಂದು ಎಕ್ಸಾಮ್ ಅಲ್ಲಿ ಒಂಚೂರು ತಿಳುವಳಿಕೆ, ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸ್ ಕೇಳ್ತಾರೆ. ಈಗ √4 ಇದು ಅಭಾಗಲಬ್ಧ ಸಂಖ್ಯೆ ಪರೀಕ್ಷಿಸಿ ಅಂತಾನೆ. ಅಭಾಗಲಬ್ಧ ಸಂಖ್ಯೆಯೇ ಪರೀಕ್ಷಿಸಿ. ಈಗ ಅಲ್ಲಿ ಒಂದು 4-5 ಸಂಖ್ಯೆಗಳನ್ನ √2, √3, √5, ಅದರ √4 ಈ ಸಂಖ್ಯೆಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಹೊರತುಪಡಿಸಿ ಇರುವಂತ ಸಂಖ್ಯೆಯನ್ನ ಗುರುತಿಸಿ ಅಂತ ಹೇಳ್ದ. ಆಗ ಈ ಒಂದು ಅಂಶ ಗೊತ್ತಿದ್ರೆ ನಿಮ್ಗೆ ಸುಲಭವಾಗಿ ಆ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಾಧ್ಯ. ಈಗ ನೋಡಿ ಇಲ್ಲಿ ಮಕ್ಕಳ, √4 ನಾನು ಇಲ್ಲಿ ತಗೊಂತೀನಿ.
√4 ನಮಗೆ ಗೊತ್ತಿದೆ 4ರ ಅಪವರ್ತನಗಳು ಯಾವ್ಯಾವು? 1, 2, 4 ಹೌದಲ್ವಾ? ಈಗ 4 ನಾವು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಬರ್ಕೊಂಡ್ರೆ 2 × 2 ಅಂತ ಬರ್ಕೊಂಬೋದು. ಘಾತಾಂಕಗಳ ರೂಪದಲ್ಲಿ ಬರೆಯೋದಾದ್ರೆ 2 × 4 ಕರೆಕ್ಟ್ ಅಲ್ವಾ? 2 ಅಂತ ಬರಿಬೋದು ಮಕ್ಕಳ. ಅದನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. √4 ಜಾಗದಲ್ಲಿ ರೂಟ್ ಇರುತ್ತೆ, 2 ಸ್ಕ್ವೇರ್ ರೂಟ್ ಅಂದ್ರೆ ವರ್ಗಮೂಲ ಅಂತ. ಈ ಸಂಕೇತವನ್ನ ಏನಂತ ಕರೀತಾರೆ? ವರ್ಗಮೂಲ. ಇದು 8ನೇ ತರಗತಿಯಲ್ಲಿ ಕಲ್ತಿದೀವಿ. ಸೊ ಈ ವರ್ಗಮೂಲದ ಬೆಲೆ ಎಷ್ಟು ಮಕ್ಕಳ? 1/2. ಹಾಗಾಗಿ ನಾನು ಒಂಚೂರು ಇಲ್ಲಿ ಬಿಡಿಸಿ ಬರಿತೀನಿ. 2 ಅದರ ಘಾತ 1/2. ಇದನ್ನ ಮತ್ತೆ ಲಾ ಆಫ್ ಘಾತಾಂಕಗಳ ನಿಯಮಗಳನ್ನ ಯೂಸ್ ಮಾಡಿ ಬರೆಯೋದಾದ್ರೆ ಈ ತರ ಬರ್ಕಂತೀರಲ್ವಾ? ಹಾಗಾಗಿ 2 ಕ್ಯಾನ್ಸಲ್ ಆಗುತ್ತೆ. ಏನು ಉಳಿತಾಗದ್ರೆ? √4 ಅಂತಂದ್ರೆ ಏನು ಬೆಲೆ? 2. ಈಗ ನಮ್ಗೆ ಗೊತ್ತಾಯ್ತು 2 ಅಂತಂದ್ರೆ ಇದು ಎಂತ ಸಂಖ್ಯೆ? ಹೌದು, ವರ್ಗ ಸಂಖ್ಯೆ. ಹೌದಲ್ವಾ? ನಮಗೆ ಗೊತ್ತಿರಲಿ, ಈಗ ಯಾವುದೇ ವರ್ಗ ಸಂಖ್ಯೆಗಳ ಒಂದು ಏನು ವರ್ಗಮೂಲವು ಒಂದು ಪೂರ್ಣಾಂಕ ಆಗಿರುತ್ತೆ. ಹೌದಲ್ವಾ? ಆದ್ದರಿಂದ √4 ಅದೇ ರೀತಿ ಏನು 16 ಆಗಿರ್ಬೋದು, √36 ಆಗಿರ್ಬೋದು, √64 ಆಗಿರ್ಬೋದು, ಯಾವುದೇ ವರ್ಗ ಸಂಖ್ಯೆಗಳು ಒಳಗಡೆ ಇದ್ರೆ ಅವು ಏನಾಗಿರ್ಲಿಕ್ಕಿಲ್ಲ? ಅಭಾಗಲಬ್ಧ ಸಂಖ್ಯೆಗಳು ಆಗಿರಲ್ಲ ಮಕ್ಕಳ. ಈ ರೀತಿ ನೀವು ಅವನ್ನ ಐಡೆಂಟಿಫಿಕೇಶನ್ ಮಾಡಬೇಕಾಗಿರುತ್ತೆ. ದೇರ್ಫೋರ್ 4 ಒಂದು ವರ್ಗ ಸಂಖ್ಯೆಯಾಗಿರುವುದರಿಂದ √4 ಅಭಾಗಲಬ್ಧ ಸಂಖ್ಯೆಯಾಗಿರಲು ಸಾಧ್ಯವಿಲ್ಲ. √4 ಅಭಾಗಲಬ್ಧ ಸಂಖ್ಯೆಯಾಗಿಲ್ಲ ಅಂತಾನೆ ಬರೀರಿ. ಅಭಾಗಲಬ್ಧ ಸಂಖ್ಯೆಯಾಗಿಲ್ಲ. ಅರ್ಥ ಆಯ್ತಾ ಮಕ್ಕಳ? ಈಗ ಈ ಯಾವ ಒಂದು ಅಭಾಗಲಬ್ಧ ಸಂಖ್ಯೆಗಳು ಅನ್ನೋದು ನಿಮಗೆ ಒಂಚೂರು √2, √3, √5 ಅನ್ನೋದು ನೀವೇನು ಕಲ್ತಿದ್ದೀರಾ, ಅವು ಹೇಗೆ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬಿಟ್ಟು ನೀವು ಒಂದು ಕ್ಲಾರಿಫಿಕೇಶನ್ ನಿಮ್ಗೆ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟ್ ಈ ಒಂದು 10ನೇ ತರಗತಿಯಲ್ಲಿ ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನದಲ್ಲಿ ಏನಪ್ಪ ಕಲಿತೀರಾ ಅಂತಂದ್ರೆ, ಇವು ಯಾಕೆ ಅಭಾಗಲಬ್ಧ ಸಂಖ್ಯೆಗಳು, ಅವು ಅಭಾಗಲಬ್ಧ ಸಂಖ್ಯೆನೇ ಅಂತ ಹೇಳ್ಬಿಟ್ಟು ನೀವು ಏನ್ ಮಾಡ್ಬೇಕು? ಸಾಧನೆ ಮಾಡಬೇಕು. ಯಾವ ರೀತಿ ಸಾಧನೆ ಮಾಡಬೇಕು? ಹಾಗಾಗಿ ಇಲ್ಲಿ ಒಂದು ಪ್ರಮೇಯ ಇದೆ. ಈ ಒಂದು ಪುನರಾವಲೋಕನದಲ್ಲಿ ಅವು ಸಾಧನೆ ಮಾಡ್ಲಿಕ್ಕಿಂತ ಮುಂಚೆ ಒಂದು ಪ್ರಮೇಯ ಇದೆ. ಆ ಪ್ರಮೇಯ ತಿಳ್ಕೊಂಡ್ರೆ ನಾವು ಮುಂದೆ ಲೆಕ್ಕ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಎಕ್ಸಾಮ್ ಅಲ್ಲಿ ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪ್ರಮೇಯ ಸಾಧಿಸಿ ಅಂತ ಕೇಳಲ್ಲ, ಆದ್ರೆ ಈ ಪ್ರಮೇಯ ನಮ್ಗೆ ಗೊತ್ತಿದ್ರೆ ಈ ಲೆಕ್ಕಗಳನ್ನ ನಾವು ಸುಲಭವಾಗಿ ಮಾಡಬಹುದು. ಏನು ಪ್ರಮೇಯ ಏನ್ ಹೇಳುತ್ತಪ್ಪ ಅಂತಂದ್ರೆ, P ಒಂದು ಅವಿಭಾಜ್ಯ ಸಂಖ್ಯೆಯಾಗಿದ್ದು A² ಎಂಬ ಸಂಖ್ಯೆಯನ್ನು ಭಾಗಿಸುತ್ತದೆ. ಆದ್ದರಿಂದ P ಯು A ಯನ್ನು ಭಾಗಿಸುತ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳ, ಇದು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಭಾಗಿಸುತ್ತದೆ. ಇಲ್ಲಿ ಒಂದು ಹೇಳ್ತಾನೆ, ಇಲ್ಲಿ A ಒಂದು ಸ್ವಾಭಾವಿಕ ಸಂಖ್ಯೆಯಾಗಿರಲಿ, A ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಅಂತಾನೆ ಈ ರೀತಿ ಪ್ರಮೇಯ ಇರುತ್ತೆ. ಈ ಪ್ರಮೇಯ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಉಳಿದಂತೆ ಲೆಕ್ಕ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ನೋಡಿ, ಇಲ್ಲಿ P ಅನ್ನೋದು ಈಗ ಜನರಲ್ ಹೇಳ್ತಾ ಇದೀವಿ. P ಅನ್ನೋದು ಯಾವ್ದನ್ನ ಸಂಖ್ಯೆ ಆಗಿರ್ಲಿ, ಅದು ಎಂತ ಸಂಖ್ಯೆ ಆಗಿರ್ಬೇಕು? ಅವಿಭಾಜ್ಯ ಸಂಖ್ಯೆಯೇ ಆಗಿರ್ಬೇಕು. ಗೊತ್ತಾಗ್ತಿದೆಯಲ್ಲ? ಎಂತ ಸಂಖ್ಯೆ ಇರಬೇಕು? ಅವಿಭಾಜ್ಯ ಸಂಖ್ಯೆಯೇ ಆಗಿರ್ಬೇಕು. A ಅನ್ನೋದು ಅವಿಭಾಜ್ಯ ಸಂಖ್ಯೆ ಆಗಿಲ್ದಲೇ ಇರ್ಬೋದು. ಅರ್ಥ ಆಗ್ತಿದೆಯಲ್ಲ? ಅದೊಂದು ಸ್ವಾಭಾವಿಕ ಸಂಖ್ಯೆ ಅಂತ ಹೇಳ್ತೇನೆ. ಅದಕ್ಕೆ 2ಕ್ಕಿಂತ ಹೆಚ್ಚು ಅಪವರ್ತನಗಳು ಇರುವಂತಹ ಸಂಖ್ಯೆ A ಅನ್ನೋದು. ಅರ್ಥ ಆಯ್ತಾ? ಸೊ ಮಕ್ಕಳ, ಈಗ ಫಾರ್ ಎಕ್ಸಾಂಪಲ್ ನಾನು ತಗೊಳೋದಾದ್ರೆ, ಈಗ ಇಲ್ಲೇ ನಾವು 6 ಅನ್ನೋ ಒಂದು ಸಂಖ್ಯೆನ ತಗೊಂತೀನಿ. A = ನಾನು ಉಲ್ಟಾ ಹೇಳ್ತೀನಿ ನಿಮಗೆ, A 6 ಅಂತ ತಗೊಂತೀನಿ. A ಅಪವರ್ತನಗಳು ಏನಾಗ್ತಾವ ಹಾಗಾದ್ರೆ? 2 3 6. ಹೌದಲ್ವಾ? ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳನ್ನ ಬರೆದಾಗ ಅದು 2 3 6. ಈಗ ನೋಡಿ ಇಲ್ಲಿ ಅದೇ ರೀತಿ ಈ A² ಅಂತಂದ್ರೆ ಏನಾಯ್ತು? 6 ಸ್ಕ್ವೇರ್ ಅಂತಂದ್ರೆ ವರ್ಗ ಸಂಖ್ಯೆ. ಹೌದಲ್ವಾ? 36. ಆಗ A² ಏನಾಗ್ತವೆ? 2² × 3² ಬರಿಬೋದಾ? ಕರೆಕ್ಟ್ ಅಲ್ಲ? ಇದನ್ನು 6² ಅಂತ ಬರಿಬೋದು.
ಹಾಗಾಗಿ 2 3 ಘಾತಾಂಕಗಳ ನಿಯಮದ ಪ್ರಕಾರ ಬರ್ಕೊಂಬೋದಲ್ವಾ. ಹಾಗಾದ್ರೆ ಈ ಒಂದು ಸಂಖ್ಯೆಗಳನ್ನ ನೀವು ಅರ್ಥ ಮಾಡ್ಕೊಂಡು ಇದನ್ನ ನೋಡಿ ಗಮನಿಸಿ. ಈಗ ಇಲ್ಲಿ ಪಿ ಅನ್ನೋದು ಯಾವ ಸಂಖ್ಯೆಗಳಿದಾವೆ, ಇಲ್ಲಿ 2 ಮತ್ತು 3 ಇವೆರಡು ಅವಿಭಾಜ್ಯ ಸಂಖ್ಯೆಗಳು, ಎರಡಕ್ಕಿಂತ ಜಾಸ್ತಿ ಅವಿಭಾಜ್ಯ ಸಂಖ್ಯೆಗಳ ಗುಣಾರ್ಧವನ್ನು ಹೊಂದಿರಬಹುದು, ಹೌದಲ್ವಾ. ಸೊ ನಾವು ಆಲ್ರೆಡಿ ಪ್ರೂವ್ ಮಾಡಿದ್ವಿ, ಸಂಖ್ಯೆಗಳು ದೊಡ್ಡದಾದಂತೆಲ್ಲ ಅಪವರ್ತನಗಳು ಜಾಸ್ತಿ ಬರ್ತಾ ಇರ್ತವೆ. ಹಾಗಾಗಿ ಇಲ್ಲಿ ಒಂದು ಪಿ ಅನ್ನೋದು ಈ ಕಡೆ ಒಂದೇ ಸಂಖ್ಯೆನ ತಗೊಂಡ್ರಲ್ಲ ನೋಡಿ, ಆ ಒಂದು ಸಂಖ್ಯೆಯು ಎ ಸ್ಕ್ವೇರ್ ಅನ್ನ ಭಾಗಿಸ್ತದೆ. ನೋಡಿ 2 ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಅನ್ನೋದು ಎ ಸ್ಕ್ವೇರ್ ನ ಭಾಗಿಸುತ್ತೆ, ಅಥವಾ ಪಿ ಅನ್ನೋದು ಇನ್ನೊಂದು 3 ಸ್ಕ್ವೇರ್ ಅದು ಎ ಸ್ಕ್ವೇರ್ ಅನ್ನ ಭಾಗಿಸುತ್ತೆ. ಇವು ಎ ಸ್ಕ್ವೇರ್ ನ ಭಾಗಿಸುತ್ತೆ ಅಂತಂದ್ರೆ ಅವುಗಳ ಮೂಲ ಅಪವರ್ತನಗಳೇನಿದಾವೆ ಆ 2 ಮತ್ತು 3 ಎ ಅನ್ನ ಭಾಗಿಸುತ್ತೆ. ಕರೆಕ್ಟ್ ಅಲ್ವಾ, ಭಾಗಿಸ್ಲೇಬೇಕಲ್ವಾ ನಾವು ಜನರಲ್ ಆಗಿ ಅರ್ಥ ಮಾಡ್ಕೊಂಡಾಗ, ಸರಿ ತಾನೆ. ಸೊ ಆದ್ದರಿಂದ ಅದನ್ನ ನಾವು ಸಾಧನೆ ಅಂತ ತಗೊಂಡಾಗ ಜನರಲ್ ಆಗಿ ಬರ್ಕೊಂಡಾಗ ಇದನ್ನ ನಾವು ಸ್ಟೇಟ್ಮೆಂಟ್ ಕೂಡ ಬರಿತೀವಿ ಅಷ್ಟೇ. ಸೊ ಇಲ್ಲಿ ಏನು ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ ಎ ಅನ್ನೋದು ನಾನು ಈ ಒಂದು ಗುಣಕಗಳು ತಗೊಂಡೇ ಬರೀತೀನಿ, ಒಂದಕ್ಕಿಂತ ಜಾಸ್ತಿ ಇರ್ಬೋದು, ಹೌದಲ್ವಾ. ಎ ಅನ್ನೋದು P1 ಇಂಟು P2 ಅಪ್ ಟು Pn ಆಗಿದ್ದಾಗ ಇಲ್ಲಿ P ಒಂದು ಅವಿಭಾಜ್ಯ ಸಂಖ್ಯೆಯಾಗಿದೆ, ಅವಿಭಾಜ್ಯ ಸಂಖ್ಯೆಯಾಗಿದೆ. ಆದ್ದರಿಂದ ನಾವು ಇಲ್ಲಿ ಪಿ ಯು ಎ ಅನ್ನು ಭಾಗಿಸುತ್ತದೆ. ನಾವು ಉಲ್ಟಾ ತಾಂತಾ ಇದೀನಿ. ಈಗ ಎ ಸ್ಕ್ವೇರ್ ಕೇಳ್ತಾ ಇದೀನಿ, ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ನಾವೇನು ಬರೀಬೇಕು, ಇದನ್ನೇ ಮಲ್ಟಿಪ್ಲೈ ಮಾಡಿದ್ರೆ P1 P2 ಅಪ್ ಟು Pn ಇಂಟು P1 P2 ಅಪ್ ಟು Pn, ಹೌದಲ್ವಾ. ಈಗ ಇವೆರಡನ್ನು ಗುಣಿಸಿದ್ರೆ ಏನಾಗುತ್ತೆ, ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದನ್ನೇ ಬರ್ಕೋಬಹುದು P1 ಸ್ಕ್ವೇರ್ ಕಾಮ ಅಥವಾ ಇಂಟು P2 ಸ್ಕ್ವೇರ್ ಇಂಟು ಅಪ್ ಟು Pn ಸ್ಕ್ವೇರ್ ಬರೀಬೋದಲ್ವಾ. ಇವೆರಡನ್ನು ಗುಣಿಸಿದ್ರೆ ಈಗ 2 4 ಇಲ್ಲಿ ನಾವು ಎ ಸ್ಕ್ವೇರ್ ಬರ್ಕೊಂಡಿದೀನಿ, ಅದೇ ರೀತಿ ಜನರಲ್ ಬರ್ಕೊಂತ ಇದೀನಿ. ಹಾಗಾಗಿ ಆದ್ದರಿಂದ ಇಲ್ಲಿ ಪಿ ಯು ಎ ಮತ್ತು ಎ ಸ್ಕ್ವೇರ್ ಎರಡನ್ನು ಭಾಗಿಸುತ್ತದೆ. ಆದ್ರೆ ಪಿ ನ ಎ ಭಾಗಿಸಲ್ಲ ಮಕ್ಕಳ. ಹಾಗಾದ್ರೆ ಪಿ ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ, ಗೊತ್ತಾಗ್ತಿದೆಯಲ್ಲ. ಸೊ ಇದು ಏನು ಪ್ರಮೇಯ ಹೇಳೋದು ಒಂದು ಪಾಯಿಂಟ್, ನಿಮ್ಮ ಒಂದು ಅಂತ ಒಂದು ಪ್ರಮೇಯ ಇದೆ, ಆ ಒಂದು ಪ್ರಮೇಯದ ಪ್ರಕಾರ ಸೊ ನಮ್ಮ ಜನರಲ್ ಆಗಿ ಒಂದು ಅವಿಭಾಜ್ಯ ಸಂಖ್ಯೆ ಒಂದು ಸ್ವಾಭಾವಿಕ ಸಂಖ್ಯೆಯನ್ನು ಭಾಗಿಸುತ್ತೆ, ಅದರ ಒಂದು ವರ್ಗ ಸಂಖ್ಯೆಯ ಕೂಡ ಅಪವರ್ತನ ಅದೇ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಪ್ರಮೇಯ ಹೇಳುತ್ತೆ. ಈಗ ಈ ಪ್ರಮೇಯವನ್ನ ಆಧಾರವಾಗಿ ಇಟ್ಕೊಂಡು ನಾವು ಕೆಲವೊಂದು ಸಂಖ್ಯೆಗಳು ಕೊಡ್ತಾರೆ, ಅವು ಅಭಾಗಲಬ್ಧ ಸಂಖ್ಯೆ ಎಂದು ನಾವು ಸಾಧಿಸಬೇಕಾಗಿದೆ. ಗೊತ್ತಾಯ್ತಲ್ಲ ಮಕ್ಕಳ. ಈಗ ನಾನು ಈ ಪ್ರಮೇಯ ಆಧಾರಿತವಾಗಿ ಒಂದು ಸಂಖ್ಯೆಯನ್ನ ತಗೊಂತೀನಿ, ಯಾವ್ದಪ್ಪ ಅಂತಂದ್ರೆ ಅಭಾಗಲಬ್ಧ ಸಂಖ್ಯೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ 3 ಮಾರ್ಕ್ಸ್ ಕೇಳ್ತಾರೆ ಸಾಧನೀಯನ, ಅರ್ಥ ಆಗ್ತಿದೆಯಲ್ಲ. ಸೊ ಯಾವುದು √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಬೇಕು ಮಕ್ಕಳು, ಜಾಸ್ತಿ ಕಾಂಪ್ಲಿಕೇಟೆಡ್ ಬೇಡ ನನಗೆ. ಸಾಧನೆ, ಹೌದಲ್ವಾ. ಸಾಧನೆ ತಗೊಂಡಾಗ ನಾವೇ ಇಮ್ಯಾಜಿನ್ ಮಾಡ್ಕೊಳ್ಳೋಣ, √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಮ್ಗೆ ಆಲ್ರೆಡಿ ಹಿಂದೆ ಗೊತ್ತಾಗಿದೆ. ಬಟ್ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ √2 ಒಂದು ಭಾಗಲಬ್ಧ ಸಂಖ್ಯೆ ಅಂತಾನೆ ಊಹಿಸ್ಕೊಳ್ಳೋಣ, ಅರ್ಥ ಆಗ್ತಿದೆಯಲ್ಲ. √2 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಎಂದು ಊಹಿಸೋಣ. ಯಾಗಿರಲಿ ಎಂದು ಊಹಿಸೋಣ. ಓಕೆ ಮಕ್ಕಳ. ಈಗ ಅದನ್ನ √2 ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಏನಾಗಬೇಕು, P/Q ರೂಪದಲ್ಲಿ ವ್ಯಕ್ತಪಡಿಸಬೇಕು. ಆ P/Q ಅಂತ ಬರ್ಕೊಳ್ಬಹುದು, ಅಥವಾ ಇಲ್ಲಿ A/B ಯಾವ್ದಾದ್ರು ಸಂಖ್ಯೆನ ನೀವು ತಗೊಬಹುದು, ಹೌದಲ್ವಾ. ಒಂದು ಅಂಶ ಮತ್ತು ಛೇದ ಇರಬೇಕು, ಅಲ್ಲಿ ಛೇದ ≠ 0 ಆಗಿರ್ಬೇಕು, ಕರೆಕ್ಟ್ ಅಲ್ವಾ. ನಾನು ಇಲ್ಲಿ ನಿಮ್ಗೆ ಎಲ್ಲಾ ಕಡೆ A/B ನೇ ನೋಡೋದ್ರಿಂದ ನಾನು ಅದನ್ನೇ ತಗೊಂತೀನಿ. A/B ಅಂತ ಹೇಳ್ಬಿಟ್ಟು ನಾವು ತಗೊಳ್ಳೋಣ. ಇಲ್ಲಿ ಏನು B ≠ 0 ಆಗಿರುತ್ತೆ. ಮತ್ತೆ ಇನ್ನೇನು ಹೇಳ್ಬೋದು, A ಮತ್ತು B ಯು B ಯ ಸಾಮಾನ್ಯ ಅಪವರ್ತನ ಹೊಂದಿರುತ್ತದೆ. ಇದು ಒಂದೇ ಇರಬೇಕು, ಯಾಕೆಂದ್ರೆ ಅವು ಅವಿಭಾಜ್ಯ ಸಂಖ್ಯೆಗಳು ಅಂತ ನಾವು ಹೇಳ್ತಾ ಇದೀವಿ ಆ ಒಂದು ಪ್ರಮೇಯದ ಪ್ರಕಾರ, ಅರ್ಥ ಆಗ್ತಿದೆಯಲ್ಲ.
ಬರಿಬೋದು ನೀವು ಏನು ಅಪಗಲಬ್ಧ ಸಂಖ್ಯೆಗಳ ಪ್ರಮೇಯ 1.1 ಪ್ರಕಾರ ಅಂತ ಬೇಕಾದ್ರೂ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು, ಇಲ್ಲ ಒಂದನ್ನು ಹೊಂದಿರುತ್ತೇವೆ ಅಂತ ನೀವು ಡೈರೆಕ್ಟ್ ಆಗಿ ಬರಿಬೋದು. ಸಿಂಪಲ್ ಬರೀಲಿಕ್ಕೆ ಹೇಳ್ತಾ ಇದೀನಿ. ಈಗ ನೀವು ಇದನ್ನ ಆಲ್ಟರ್ ಮಾಡ್ಕೊಂಡಾಗ ನೀವು ಏನಾಗುತ್ತೆ ನೋಡಿ, ಇಲ್ಲಿ ಬಿ ಭಾಗಾಕಾರದಲ್ಲಿದೆ, ನಾನು ಈ ಕಡೆ ಕಳಿಸ್ತಾ ಇದೀನಿ. ಈಕ್ವಲ್ಸ್ ಇಂದ ಆಚೆ ಕಳಿಸಿದ್ರೆ ಎಲ್ಲಿ ಹೋಗ್ತದೆ, ಭಾಗಲಬ್ಧಗಿರೋದು ಗುಣಾಕಾರಕ್ಕೆ ಹೋಗ್ತದಲ್ವಾ. ಹಾಗಾದ್ರೆ √2 × ಬಿ ಈ ಕಡೆ ಬೇಕಾದ್ರೆ ಬರಿಬೋದು, ಈ ಕಡೆ ಬೇಕಾದ್ರೆ ಬರಿಬೋದು ಅಲ್ವಾ, = ಎ. ಮಕ್ಕಳ ಈಗ ನಮಗೊಂದು ಸಮೀಕರಣ ಸಿಕ್ತು. ಇದನ್ನ ನಾನು ಏನ್ ಮಾಡ್ತಾ ಇದೀನಿ, ಎರಡೂ ಕಡೆ ಇರುವಂತಹ LHS ಮತ್ತೆ RHS ಎರಡನ್ನೂ ಕೂಡ ವರ್ಗಗೊಳಿಸ್ತಾ ಇದ್ದೀನಿ. ಬಲಭಾಗ ಮತ್ತು ಎಡಭಾಗದ ಮೌಲ್ಯಗಳು ಎರಡನ್ನೂ ವರ್ಗಗೊಳಿಸ್ತಾರೆ. ಎರಡೂ ಕಡೆ ವರ್ಗಗೊಳಿಸಿದಾಗ ಏನಾಗುತ್ತೆ, √2b² a². ಸ್ಟೆಪ್ ಸ್ಕಿಪ್ ಮಾಡ್ಬೋದು, ಇಲ್ಲ ಇನ್ನೊಂಚೂರು ನಾನು ಎಲಾಬ್ರೇಟ್ ಆಗಿ ಬರ್ದು ತೋರಿಸ್ತೀನಿ. 2² × b² a² ಅಂತ ಬರಿಬೋದು. ನಾನು ಆಲ್ರೆಡಿ ಹಿಂದೆ ಕ್ಯಾನ್ಸಲ್ ಮಾಡೋದು ತೋರಿಸ್ತೆ. ಅಲ್ಲಿ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತಿಲ್ಲ, 2b² a². ಮಕ್ಕಳು ಇದೇನು ಹೇಳ್ತದೆ, 2 ಅನ್ನೋದು ಇಲ್ಲಿ 2 ಎಂಬುದು a² ಅನ್ನು ಭಾಗಿಸುತ್ತದೆ. ನಮ್ಗೆ ಈ ಪ್ರಮೇಯದ ಪ್ರಕಾರ ಏನಾಗುತ್ತೆ, 2 a² ನ ಭಾಗಿಸುತ್ತೆ ಅಂತಂದ್ರೆ 2 a ಯನ್ನು ಭಾಗಿಸುತ್ತದೆ, ಹೌದಲ್ವಾ, ಕರೆಕ್ಟಾ? ಆದ್ದರಿಂದ ನಾವು ತಗೊಂತೀವಿ 2 a ಯನ್ನು 2 ಎಂಬುದು, ಆದ್ದರಿಂದ 2 ಎಂಬುದು a ಅನ್ನು ಭಾಗಿಸುತ್ತದೆ. ಕರೆಕ್ಟ್ ತಾನೆ? ಬ್ರಾಕೆಟ್ ಅಲ್ಲಿ ಪ್ರಮೇಯದ ಪ್ರಕಾರ ಅಂತ ನೀವು ಬರೆದ್ರೆ ಆಯ್ತು ಮಕ್ಕಳ. ಪ್ರಕಾರ, ಆ ಪ್ರಮೇಯದ ಪ್ರಕಾರ ನಾವು ತಗೊಂತಾ ಇದೀವಿ. ಈಗ ಗಮನಿಸಿ ಇಲ್ಲಿ, ಈಗ ನಾವು ಆದ್ದರಿಂದ ಏನ ನಾವೇನ್ ತಗೊಂಬೋದು, a = 2. ಅದ್ರ ಜೊತೆಗೆ ಏನೋ ಅಂದ್ರೆ a ಪ್ರಪೋರ್ಷನಲ್ ಟು ಅಂತ ಹೇಳಿ ನೀವು ಫಿಸಿಕ್ಸ್ ಎಲ್ಲ ನೋಡ್ತಿರ್ತೀರಾ. ಹಾಗಾಗಿ a = 2c ಅಂತ ನಾವೇ ಪರಿಗಣನೆ ಮಾಡ್ಕೊಂತೀವಿ. ಯಾಕೆಂದ್ರೆ ಅದ್ರ ಜೊತೆ ಇನ್ನೊಂದು ಯಾವ್ದಾದ್ರು ಸಂಖ್ಯೆ ಇರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರಲ್ಲ, ಈಗ a ಅನ್ನೋದು 6 ಇದೆ, 6 ಎಲ್ಲ 12 ಇತ್ತು ಅನ್ಕೊಳ್ಳಿ. ಆ ಒಂದು ಲೆಕ್ಕದಲ್ಲಿ c ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರ್ತದೆ. ಇಲ್ಲಿ ದೇರ್ಫೋರ್ c ಒಂದು ಸ್ವಾಭಾವಿಕ ಸಂಖ್ಯೆ, ಅದು ಕೂಡ ಒಂದಕ್ಕಿಂತ ಜಾಸ್ತಿ ಅಪವರ್ತನ ಹೊಂದಿರ್ಬೋದು ಸಂಖ್ಯೆಯಾಗಿದೆ. ಬರೀಬೇಕು, ಈ ತರದೆಲ್ಲ ಮೆನ್ಷನ್ ಮಾಡ್ಬೇಕು. ಈ ಪಾಯಿಂಟ್ ಏನ್ ಬಳಸ್ತೀರಾ. ಈಗ ನಾವು ಮೇಲ್ಗಡೆ ಈ ಒಂದು ಬರ್ದಿದೀವಲ್ಲ, ಈ ಒಂದು ಇಲ್ಲಿ ಸಿಕ್ಕಿರೋ ಈಕ್ವೇಶನ್ 1 ಅಂತ ಕರೀರಿ, ಸಮೀಕರಣ 1. ಹಾಗಾದ್ರೆ a ಯ ಬೆಲೆಯನ್ನು ಇಲ್ಲಿ ತಗೊಂಡಿದ್ದೀವರಲ್ಲ, ಈ a ಯ ಬೆಲೆಯನ್ನು 1ರಲ್ಲಿ ಆದೇಶಿಸಿದಾಗ ಅದ್ರೊಳಗಡೆ ಹಾಕಿ ನೋಡಿ ಏನಾಗುತ್ತೆ ಅಂತ. ಏನಾಗುತ್ತೆ, ಕರೆಕ್ಟ್. ಇಲ್ಲಿ 2b² a² ಜಾಗದಲ್ಲಿ ಏನಾಗ್ಬೇಕು, a ಬೆಲೆ ಎಷ್ಟಿದೆ, 2c². ಮಕ್ಕಳಿಗೆ ಏನಾಯ್ತು, 2b² = 2² × c². ಯಾಕೆ ಅಂತಂದ್ರೆ ನಮ್ಗೆ ಗೊತ್ತಿರ್ಬೇಕು, ಇಲ್ಲಿ ಘಾತಾಂಕಗಳ ನಿಯಮ ಇದು ಬರಿಬೇಕು ಅಂತ ಇಲ್ಲ. ab² ಅಂತಂದ್ರೆ ಹೇಗೆ ಬರ್ಕೊಬೋದು, a² × b². ಘಾತಾಂಕಗಳ ನಿಯಮ, ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧದ ಪೂರ್ಣ ವರ್ಗವು ಅವುಗಳ ವರ್ಗಗಳ ಗುಣಲಬ್ಧಕ್ಕೆ ಸಮವಾಗಿರ್ತದೆ. ಹಾಗಾಗಿ ಈ ರೂಪದಲ್ಲಿ ನಾವು ವ್ಯಕ್ತಪಡಿಸ್ಕೊಬಹುದು. ಅರ್ಥ ಆಗ್ತಿದೆಯಲ್ಲ? ಎರಡೂ ಕಡೆ ನಾವು ಆ ಕಾನ್ಸೆಪ್ಟ್ ಇಂದಾನೆ ನಾನು ಡೈರೆಕ್ಟ್ ಆಗಿ ಬರೀತಾ ಇರೋದು. ನೋಡಿ, ಇಲ್ಲಿ 2² ನ ಹೇಗೆ ಬರ್ಕೊಬಹುದು, 2² ನ 2 × 2 ಅಂತ ಬರೀಬೋದಲ್ವಾ, c². ಈಗ ಈ ಎರಡು ಕ್ಯಾನ್ಸಲ್. ನಾನು ಈ ಕಡೆ ಈ ಗುಣಾಕಾರದ ಕೆಳಗಡೆ ಹೋದ್ರೆ ಭಾಗಾಕಾರಕ್ಕೆ ಹೋಗೋದು, ಹಾಗಾಗಿ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ತೀನಿ. ಇನ್ನೇನು ಉಳಿತು ನಮ್ಗೆ ಇಲ್ಲಿ, b². ಏನು ಉಳಿತು ಮಕ್ಕಳ, ಈಗ ಅಳಿಸ್ತಾ ಇದ್ದೀನಿ. ಪ್ರಮೇಯ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಆ ಪ್ರಮೇಯದ ಪ್ರಕಾರ ಸಾಧನೆ ಮಾಡ್ತಾ ಇದ್ದೀವಿ, ಹೌದಲ್ವಾ? ಸೊ ಇನ್ನೇನು ಉಳಿತಿಲ್ಲ ನೋಡಿ, ಇಲ್ಲಿ ಗಮನಿಸಿ, b² = 2c². ಹೌದಲ್ವಾ, 2c². ಮಕ್ಕಳ ಇದು ಈಕ್ವೇಶನ್ 2. ಈಗ ಎರಡನೇ ಈಕ್ವೇಶನ್ ಗಮನಿಸಿ, ಈ 2 ಅನ್ನೋದೇನು ಯಾವುದನ್ನು ಭಾಗಿಸ್ತಾ ಇದೆ, b² ಕೂಡ ಭಾಗಿಸ್ತಾ ಇದೆ. ಇಲ್ಲಿ 2 ಎಂಬ ಸಂಖ್ಯೆಯು b² ಅನ್ನು ಭಾಗಿಸುತ್ತದೆ. ಹಾಗಾದ್ರೆ ನೋಡಿ, ಇಲ್ಲಿ ನಮ್ಗೆ ಈ 2 a ಮತ್ತು b ಎರಡನ್ನು ಭಾಗಿಸಿಸ್ಬಿಟ್ರೆ
ನಮ್ಗೆ ಎ ಸಾಮಾನ್ಯ ಅಪವರ್ತನ 1 ಅಂತ ಹೇಳ್ತಾ ಇದೀವಿ ನಾವು. ಅವಿಭಾಜ್ಯ ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಯಾವುದು? 1. ಹಾಗಾದ್ರೆ ಇಲ್ಲಿ 2 ಅಪವರ್ತನ ಬರ್ತಾ ಇದೆ. 2 ಅನ್ನೋದು ಒಂದು ಸಾಮಾನ್ಯ ಅಪವರ್ತನ ಅಂತ ನಾವು ಪರಿಗಣನೆ ಮಾಡಿದ್ರೆ ಎ ಮತ್ತು ಬಿ ಏನಲ್ಲ. ಕರೆಕ್ಟ್, ನೀವು ಹೇಳ್ತಾ ಇರೋದು ಅದು ಅವಿಭಾಜ್ಯ ಸಂಖ್ಯೆಗಳು ಅಲ್ಲ ಅಲ್ವಾ ಮಕ್ಕಳ? ಆದ್ದರಿಂದ ನಾವೇನು ಹೇಳ್ತೀವಿ? ಸೊ ಆದ್ದರಿಂದ ನಾವೇನು ಹೇಳ್ಬೋದು? ಈ ಒಂದು ಅಂಶಗಳನ್ನ ಇಟ್ಕೊಂಡು ನಾವು ಎ ಮತ್ತು ಬಿಗಳು ಒಂದನ್ನು ಹೊರತುಪಡಿಸಿ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರುವುದಿಲ್ಲ. ಆದ್ದರಿಂದ ನಮ್ಮ √2 ಎಂಬುದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ ನಾವೇನ್ ಬರೀಬಹುದು? √2 ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಅರ್ಥ ಆಯ್ತಾ ಮಕ್ಕಳ? ಸೊ ಈಗ ಯಾವ ರೀತಿ ಕೇಳ್ತಾರೆ ಎಕ್ಸಾಮ್ಗೆ ಅಂತ ಹೇಳಿದ್ರೆ ಈ ಒಂದು ರೀತಿಯ ಒಂದು ಸಾಧನೆಯ ಲೆಕ್ಕಗಳನ್ನ ಕೇಳ್ತಾರೆ. ಸೊ ನಿಮ್ಗೆ ಹೇಗೆ ನಾವು ಈ ತರ ಲೆಕ್ಕಗಳನ್ನ ಮಾಡೋದು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೀವು ಇದೇ ರೀತಿ ಹೋಮ್ವರ್ಕ್ ತಗೊಳ್ಳಿ. ಈ ಒಂದು ವಿಚಾರದ ಮೇಲೆ ನೀವು ಈ ಒಂದೆರಡು ಲೆಕ್ಕಗಳನ್ನ ಮಾಡಿದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ತುಂಬಾ ಇಂಪಾರ್ಟೆಂಟು. √3, ನೆಕ್ಸ್ಟ್ √5, √7 ಈ 3 ಕೂಡ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಮಾಡ್ತಿರಲ್ವ ಮಕ್ಕಳ? ಮುಂದಿನ ತರಗತಿಯಲ್ಲಿ ನಾವು ಅಭಾಗಲಬ್ಧ ಸಂಖ್ಯೆಗಳನ್ನ ಸಾಧನೆಯ ಇನ್ನೊಂದಷ್ಟು ಲೆಕ್ಕಗಳನ್ನ ಕಲಿಯೋಣ ಅಂತ ಹೇಳ್ತಾ ಈ ಒಂದು ತರಗತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಧನ್ಯವಾದಗಳು.